ನಾನು ಸುಷ್ಮಾ ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಈಗ ಹಲಸಿನಕಾಯಿ ಸೀಸನ್ ಅಲ್ವಾ, ಸೊ ಒಂದು ಹಲಸಿನಕಾಯಿನ ನಾನು ಚೆನ್ನಾಗಿ ಅದನ್ನು ಕಟ್ ಮಾಡಿ ಹಾಗೆ ತೊಳೆ ಎಲ್ಲ ಬೀಡಿಸ್ಕೊಂಡು ಸಪೂರವಾಗಿ ತಿನ್ನಾಗಿ ಕಟ್ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನೋಡಿ, ನಾವು ಈ ಥರ ರೆಡಿ ಮಾಡಿಕೊಂಡ್ರೆ ಆಮೇಲೆ ಬೇಗ ನಾವು ಕರ್ಕೊಳ್ಬೋದು. ಹಾಗೆ ಆಗಲೇ ನಾನು ಎಣ್ಣೆ ಕೂಡ ಕಾಯೋದಕ್ಕೆ ಅಂತ ಇಟ್ಕೊಂಡಿದ್ದೆ. ಹಲಸಿನಕಾಯಿ ಕಟ್ ಮಾಡ್ಕೊಂಡಿರೋದನ್ನು ಈಗ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಹಾಗೆ 1 ನಿಮಿಷ ಬಿಟ್ಬಿಟ್ಟು ಆಮೇಲೆ ಈ ಥರ ಎಲ್ಲ ಮಗಚ್ಕೊಳ್ಬೇಕು. ಈ ಟೈಮ್ನಲ್ಲಿ ನಮಗೆ ಹಲಸಿನಕಾಯಿ ಚಿಪ್ಸ್ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮತ್ತು ನಾವು ಜಾಸ್ತಿ ಹಲಸಿನಕಾಯಿ ಚಿಪ್ಸನ್ನು ಮಾಡಿಟ್ಕೊಂಡ್ರೆ 1 ವರ್ಷದವರೆಗೆ ಕೂಡ ನಾವು ಅದನ್ನು ಸ್ಟೋರ್ ಮಾಡ್ಕೊಳ್ಬೋದು. ಹಾಗೆ ನೋಡಿ, ಚೆನ್ನಾಗಿ ಇದನ್ನು ಒಂದು ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಕರೆದು ರೆಡಿ ಮಾಡ್ಕೊಳ್ಬೇಕು. ಈಗಾಗಲೇ ನಾನು ಹಲಸಿನಕಾಯಿ ಚಿಪ್ಸನ್ನು ಡೀಟೇಲ್ ಆಗಿ ಹೇಗೆ ಮಾಡಬೇಕು ಹೇಳುವಂಥದ್ದನ್ನೆಲ್ಲ ಪೋಸ್ಟ್ ಮಾಡಿದ್ದೀನಿ. ಹಲಸಿನಕಾಯಿಂದ ಮಾಡುವಂಥ ಸಾಕಷ್ಟು ರೀತಿಯ ರೆಸಿಪಿಗಳನ್ನು ತೋರಿಸ್ಕೊಟ್ಟಿದ್ದೀನಿ. ಡಿಸ್ಕ್ರಿಪ್ಷನ್ನಲ್ಲಿ ಅದೆಲ್ಲ ಲಿಂಕನ್ನು ಹಾಕಿರ್ತೀನಿ, ಬೇಕಿದ್ರೆ ನೀವು ಚೆಕ್ ಮಾಡ್ಕೊಳ್ಬೋದು. ಹಾಗೆ ನೋಡಿ, ಹಲಸಿನಕಾಯಿ ಚಿಪ್ಸ್ ಕರೆದಾದ್ಮೇಲೆ ಅದಕ್ಕೆ ಈಗ ಮಸಾಲ ಪೌಡರ್ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಮಸಾಲ ಪೌಡರನ್ನು ನಾನು ಹೇಗೆ ಮಾಡಬೇಕು ಅಂತ ಈಗಾಗಲೇ ಚಿಪ್ಸಿನ ಮಸಾಲ ಪೌಡರನ್ನು ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಹಾಗೆ ಈ ಕಡೆಗೆ ಸೃಜನ್ ನೋಡಿ ಗಣೇಶ ಡ್ರಾಯಿಂಗನ್ನು ಮಾಡ್ತಾ ಇದ್ದಾನೆ. ಆ್ಯಕ್ಚುಲಿ ಇದು ಆಯಿಲ್ ಕಲರಲ್ಲಿ ಮಾಡ್ತಾ ಇದ್ದಾನೆ ಫ್ರೆಂಡ್ಸ್. ಪೂರ್ತಿ ಆದಮೇಲೆ ನಿಮಗೆ ಆ ಡ್ರಾಯಿಂಗ್ ಹೇಗೆ ಬಂದಿತ್ತು ಹೇಳೋದನ್ನು ತೋರಿಸ್ಕೊಡ್ತೀನಿ. ಮತ್ತೇನಂದರೆ ಸ್ವಲ್ಪ ಜಾಸ್ತಿ ದಿನ ಬೇಕಾಗುತ್ತೆ ಇದು, ಯಾಕೆಂದರೆ ಮಾಡ್ತಾ ಹೋದಂಗೆ ಡ್ರೈ ಆಗ್ತಾ ಮಾಡ್ತಾ ಹೋಗಬೇಕಾಗತ್ತೆ. ಮತ್ತೇನಂದರೆ ಒಂದು ಆರ್ಟ್ ಚಾನಲ್ ಇದೆ ಫ್ರೆಂಡ್ಸ್. ನಿಮಗೂ ಏನಾದರೂ ಆರ್ಟ್ ಇಷ್ಟ ಅಂತಾದರೆ ಸ್ರೂ ಆರ್ಟ್ಸ್ ಅಂತ ಒಂದು ಚಾನಲ್ ನೇಮು. ಸೊ ಡ್ರಾಯಿಂಗ್ ಇಷ್ಟ ಇದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಅದನ್ನು ಕೂಡ ನೋಡ್ಕೊಳ್ಬೋದು. ಹಾಗೆ ಸಾಯಂಕಾಲ ಟೈಮ್ನಲ್ಲಿ ನಾನು, ರಾಜು, ಸುಜಯ್ ಮತ್ತು ಸೃಜನ್ ಎಲ್ಲ ಸೇರಿಕೊಂಡು ವಾಕಿಂಗ್ಗೆ ಹೋಗಿದ್ದೀವಿ. ಸೊ ಫುಲ್ ಎಲ್ಲರೂ ನಾವು ಸೇರಿಕೊಂಡು ಸೃಜನ್ನ ಟಾರ್ಗೆಟ್ ಮಾಡಿಕೊಂಡು ನಗ್ತಾ ಇದ್ವಿ. ಸೊ ಆಮೇಲೆ ಇಬ್ಬರು ಫೈಟಿಂಗ್ ಎಲ್ಲ ಸ್ಟಾರ್ಟ್ ಆಯಿತು ಇಬ್ರದ್ದು. ಮತ್ತು ನೋಡಿ ಫ್ರೆಂಡ್ಸ್, ಅಗಾರೋ ಎಲೆಕ್ಟ್ರಿಕ್ ಮಲ್ಟಿಕುಕ್ ಕೆಟಲನ್ನು ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ ಈಗ ನೋಡಿ ಆನ್ ಮಾಡಿಬಿಟ್ಟು 2 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ಟೀಮರನ್ನು ಈ ರೀತಿ ಇಟ್ಬಿಟ್ಟು ಅದಕ್ಕೆ ಈಗ ಎಲ್ಲ ಬಿಡಿಸಿಟ್ಕೊಂಡಿರೋಂತಹ ಜೋಳನ ಹಾಕ್ಕೊಳ್ತಾ ಇದ್ದೀನಿ. ನಾವು ಮಸಾಲ ಜೋಳನ ಮಾಡ್ಕೊಳ್ಬೋದು ಸ್ಟೀಮ್ ಮಾಡಿಬಿಟ್ಟು, ಮತ್ತು ಯಾವುದಾದ್ರೂ ಗ್ರೇವಿಗೆ ಎಲ್ಲ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಹಾಗೆ ಮುಚ್ಚಳನ ಮುಚ್ಚಿ ಒಂದು 5 ನಿಮಿಷ ನೀವು ಇಟ್ಟುಬಿಟ್ರೆ ಎಷ್ಟು ಸಾಫ್ಟಾಗಿ ಬೆಂದ್ಕೊಳ್ಳುತ್ತೆ. ಹಾಗೆ ಈ ಕಡೆಗೆ ನಾನು ಈರುಳ್ಳಿ ಎಲ್ಲ ಹೆಚ್ಚಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಟೊಮೆಟೊ, ಈರುಳ್ಳಿ, ಮತ್ತು ಕ್ಯಾಪ್ಸಿಕಮು, ಕ್ಯಾರೆಟು, ಕ್ಯಾಬೇಜು ಎಲ್ಲದನ್ನೂ ಈ ರೀತಿ ಹೆಚ್ಕೊಂಡು, ಕ್ಯಾಬೇಜು ಮತ್ತು ಕ್ಯಾರೆಟ್ ಎಲ್ಲ ನಾನು ಉದ್ದುದ್ದವಾಗಿ ಹೆಚ್ಕೊಂಡಿದ್ದೀನಿ. ಸೊ ಸ್ಯಾಂಡ್ವಿಚ್ಗೆ ನಾವು ಈ ರೀತಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇನ್ನೂ ಯಾವುದಾದ್ರೂ ವೆಜಿಟೇಬಲ್ಸ್ ಬೇಕಂದ್ರೂ ನೀವು ಈ ರೀತಿ ಕಟ್ ಮಾಡ್ಕೊಳ್ಬೋದು. ಹಾಗೆ ಈ ಕಡೆಗೆ ನೋಡಿ ಸ್ಟೀಮಲ್ಲಿ ಬೇಯಿಸ್ತಾ ಇದ್ದೀನಿ ಅಲ್ವಾ ಜೋಳನ, ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಂದ್ಕೊಳ್ಳುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಾಗುತ್ತೆ. ನಮಗೆ ಮಸಾಲ ಕಾರ್ನ್ ಎಲ್ಲ ಮಾಡ್ಕೊಳ್ಳೋದಕ್ಕಾಗಿರಲಿ, ಅಥವಾ ಇದರಲ್ಲಿ ನಾವು ಮೋಮೋಸು ಇದನ್ನೆಲ್ಲ ಮಾಡ್ಬೋದು ಸ್ಟೀಮ್ ಮಾಡಿಬಿಟ್ಟು. ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಲ್ವಾ. ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಇದನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಉಪ್ಪು ಹಾಕಿ ಕೂಡ ನೀವು ಬೇಯಿಸ್ಕೊಳ್ಬೋದು, ಇಲ್ಲಾಂದರೆ ಹಾಗೆ ಕೂಡ ಬೇಯಿಸ್ಕೊಳ್ಬೋದು. ನೋಡಿ, ನಾನು 2 ಗ್ಲಾಸ್ ಅಷ್ಟು ನೀರನ್ನು ಹಾಕಿದ್ದೀನಿ ಅಲ್ವಾ, ಇನ್ನೂ ಅಷ್ಟು ನೀರು ಉಳ್ಕೊಂಡಿದೆ ಕೆಳಗಡೆಗೆ. ಹಾಗೆ ಇದನ್ನು ರೆಡಿ ಮಾಡ್ಕೊಂಡಿರೋಂತಹ ಮಿಶ್ರಣಕ್ಕೆ ಈ ಅಂದರೆ ಸ್ಟೀಮ್ ಮಾಡ್ಕೊಂಡಿರೋಂತಹ ಜೋಳನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಜೋಳ ಮತ್ತು ಇದೆಲ್ಲ ತರಕಾರಿಗಳನ್ನು ಒಟ್ಟಿಗೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ನೋಡಿ, ನಾನು 2 ಸ್ಯಾಂಡ್ವಿಚ್ ಬ್ರೆಡ್ಡನ್ನು ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಯಾಂಡ್ವಿಚ್ ಸ್ಲೈಸ್ಗೆ, ಅಂದರೆ 1 ಬ್ರೆಡ್ಗೆ ನಾನು ಈ ರೀತಿ ಗ್ರೀನ್ ಚಟ್ನಿನ ಹಚ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೊಂದು ಬ್ರೆಡ್ ಸ್ಲೈಸ್ಗೆ ಟೊಮೆಟೊ ಕೆಚಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿರೋಂತಹ ತರಕಾರಿ ಮಿಶ್ರಣ ಏನಿದೆ ಅಲ್ವಾ, ಅದನ್ನು ಎಲ್ಲ ಹಾಕ್ಕೊಳ್ಬೇಕು.
ಸಾಯಂಕಾಲ ಟೈಮ್ನಲ್ಲಿ ಈ ಥರ ಸ್ಯಾಂಡ್ವಿಚ್ ಎಲ್ಲ ಮಾಡ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಾಗತ್ತೆ. ಅಥವಾ ಮೋಮೋಸ್ ಕೂಡ ಮಾಡ್ಕೊಳ್ಬೋದು. ಹಾಗೆ ಇದ್ರ ಮೇಲ್ಗಡೆಗೆ ರೆಡಿ ಮಾಡ್ಕೊಂಡಿರೋಂತಹ ಒಂದು ಸ್ವಲ್ಪ ಆರಿಗೇನೋ ಮತ್ತು ಚಿಲ್ಲಿ ಫ್ಲೇಕ್ಸು ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸದ್ಯದಲ್ಲೇ ನಾನು ಚಿಲ್ಲಿ ಫ್ಲೇಕ್ಸನ್ನು ನಾವು ಮನೆಯಲ್ಲೇ ಹೇಗೆ ಮಾಡ್ಕೊಳ್ಬೋದು ಹೇಳೋದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ. ಹಾಗೆ ನೋಡಿ ಮೇಲ್ಗಡೆಗೆ ಇದಕ್ಕೆ ಒಂದು ಸ್ವಲ್ಪ ನಾನು ಚೀಸನ್ನು ಈ ಥರ ತುರಿದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ನಿಮಗೂ ಯಾರಿಗಾದರೂ ಮಲ್ಟಿ ಕುಕ್ ಕೆಟಲ್ ಬೇಕು ಅಂತ ಆದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕನ್ನು ಹಾಕಿರ್ತೀನಿ, ಅಲ್ಲಿ ಕೂಡ ನೀವು ಬುಕ್ ಮಾಡ್ಕೊಳ್ಬೋದು. ಹಾಗೆ ನೋಡಿ ಇದಕ್ಕೆ ಬ್ರೆಡ್ ಸ್ಲೈಸ್ಗೆ ಮೇಲ್ಗಡೆಯಿಂದ ಸರಿಯಾಗಿ ಬೆಣ್ಣೆ ಎಲ್ಲ ಹಚ್ಚಿ ಸ್ಪ್ರೆಡ್ ಮಾಡಿದ್ದೀನಿ. ಮತ್ತು ಈಗ ಸ್ಯಾಂಡ್ವಿಚ್ ಮೇಕರ್ನಲ್ಲಿ ಇಟ್ಬಿಟ್ಟು ಈ ಥರ ಸ್ಯಾಂಡ್ವಿಚನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗಾಗಲೇ ಫ್ರೆಂಡ್ಸ್ ನಾನು ಸ್ಯಾಂಡ್ವಿಚನ್ನು ಡೀಟೇಲ್ ಆಗಿರುವಂತಹ ವಿಡಿಯೋ ಕೂಡ ಪೋಸ್ಟ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಹಾಕಿರ್ತೀನಿ. ಹಾಗೆ ಇವತ್ತಿನ ಈ ವ್ಲಾಗ್ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.